ಇವರೇ ಒಂದು ನಿಮಿಷ ಹೇಳಿ ಮೇಡಮ್. ಊಟದ ಮೆನುನಲ್ಲಿ ಏನೇನಿರುತ್ತೆ? ಇಫ್ ಯು ಡೋಂಟ್ ಮೈಂಡ್ ಊಟನ ರೂಮ್ಗೆ ಕಳ್ಸಿಕೊಡ್ತೀರಾ? ರೂಮ್ ಸರ್ವಿಸ್ ಇದೆ ಮೇಡಮ್, ನೀವು ರೂಮಿಂದನೇ ಆರ್ಡರ್ ಮಾಡ್ಬೋದು. ಆಟಾಡಿ ಎಲ್ಲ ಸುಸ್ತಾಗಿದ್ದಾರೆ, ಅದಕ್ಕೆ ಕೇಳಿದೆ. ಇಲ್ಲೇ ಇದ್ದೀನಲ್ವಾ, ನಾನು ಇಲ್ಲೇ ಸೆಲೆಕ್ಟ್ ಮಾಡಿದ್ರೆ ಅದನ್ನ ರೂಮ್ಗೆ ಸರ್ವಿಸ್ ಮಾಡ್ತೀರಾ ಅಲ್ವಾ? ಹ್ಞೂ ಮೇಡಮ್, ಮಾಡ್ತೀವಿ. ಮೆನು ಇಲ್ಲೇ ಇದೆ ಮೇಡಮ್, ತಗೊಳ್ಳಿ. ಅಮೂಲ್ಯ ಅವರೇ, ನಮ್ಮ ರೆಸಾರ್ಟ್ ಹಾಸ್ಪಿಟಾಲಿಟಿ ನಿಮಗೆ ಇಷ್ಟ ಆಯ್ತಾ? ಹಾಂ, ಚೆನ್ನಾಗೇ ಇದೆ. ಆದರೆ ನನ್ನ ಆನ್ಸರ್ ಮೇಲೆ ನೀವು ಯಾವುದನ್ನು ಡಿಸೈಡ್ ಮಾಡಬೇಡಿ. ಅದ್ಯಾಕೆ ಹಾಗೆ ಹೇಳ್ತೀರಾ? ಕಸ್ಟಮರ್ ಫೀಡ್ಬ್ಯಾಕ್ನ ನಾವು ತುಂಬಾ ಸೀರಿಯಸ್ ಆಗಿ ತಗೋತೀವಿ. ನಾನು ತುಂಬ ರೆಸಾರ್ಟ್ ನೋಡಿತಿದ್ರೆ ನೀವು ಇದನ್ನು ಚೇಂಜ್ ಮಾಡಿ, ಅದನ್ನು ಅಡಾಪ್ಟ್ ಮಾಡಿ ಅಂತ ಹೇಳ್ಬೋದಿತ್ತು. ಆದರೆ ನನಗಿದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಮೇಡಮ್. ಯಾಕಂದರೆ ಫಸ್ಟ್ ಟೈಮ್ ಬಂದಾಗ ಎಲ್ಲದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾರೆ. ಇವ್ರು ಮಾತಾಡ್ತಿರೋದು ನೋಡಿದ್ರೆ ನಾನು ಅನ್ಕೊಂಡ ಹಾಗೆ ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಶಾಂತ್ ಅಮೂಲ್ಯನ ಇಷ್ಟಪಡ್ತಿರೋ ವಿಷಯ ಹೇಳಿ ಅವಳು ಅದನ್ನ ರೆಫ್ಯೂಸ್ ಮಾಡೋಕ್ಕಾಗದೇ ಇರೋ ಥರ ಮಾತಾಡ್ತಾನೆ. ಅಮೂಲ್ಯ ಏನಾದರೂ ಅದನ್ನ ಒಪ್ಕೊಳ್ಳೋದಾದ್ರೆ ಇದನ್ನ ಅಜ್ಜಿ ನೋಡ್ಲೇಬೇಕು. ಎಂಗೇಜ್ಮೆಂಟ್ ಮಾಡ್ಕೊಂತ ಹೇಳಿದ್ದು ನಿಮ್ಮ ಮಗನೇ ಅಂತ ನೀವು ನನಗೆ ಹೇಳ್ಬೋದು. ಅವನಾಗ ಹೇಳಿದ ತಕ್ಷಣ ಸೋಕಾಳು ಸಂಸ್ಕಾರವಂತೆ ನಿಮ್ಮ ಮಗಳು ಹೇಗೆ ಒಪ್ಕೊಂಡ? ಅರೆ, ಯಾಕೆ ಸುಮ್ಮನಾಗ್ಬಿಟ್ರಿ? ಹೇಗೆ ಒಪ್ಕೊಂಡ್ಲು ಅಂದೆ. ಸುಹಾಸಿನಿ, ದಿಸ್ ಇಸ್ ನಾಟ್ ಗುಡ್. ಈಗ ಯಾಕೆ ಆ ವಿಚಾರ ಇಲ್ಲ? ಸುಮ್ಮನೆ ಶ್ರೀಧರ್, ಯಾಕಾದರೂ ಈ ಮದುವೆಗೆ ಒಪ್ಕೊಂಡೆ ಅಂತ ನನಗೆ ಮೊದಲೇ ರಿಗ್ರೆಟ್ ಇತ್ತು. ಅಟ್ಲೀಸ್ಟ್ ಸಂಸ್ಕಾರ ಸಂಪ್ರದಾಯ ಗೊತ್ತಿರೋ ಹುಡುಗಿ ಅಂತ ಸಮಾಧಾನ ಮಾಡ್ಕೊಂಡಿದ್ದೆ. ಆದರೆ ಈಗ ಅವಳ ಕ್ಯಾರೆಕ್ಟರ್ ಬಗ್ಗೆನೇ ನನಗೆ ಅನುಮಾನ ಬರ್ತಿದೆ. ಸಾಕು, ಸುಮ್ಮನೆ ಸಾಕು, ಬರಬೇಡಿ. ಈಗಾಗಲೇ ನಾವು 1000 ಮಾತು ಕೇಳಿದ್ದೀವಿ. ಆದರೆ ಎಲ್ಲದನ್ನು ನುಂಗ್ಕೊಂಡು ಸುಮ್ಮನೆ ಇದ್ವಿ. ಅವ್ರು ಬೇರೆ ಏನಾದರೂ ಹೇಳಿದ್ದಿದ್ರೆ ನಾನು ಈಗಲೂ ಸುಮ್ಮನೆ ಇರ್ತಿದ್ದೆ. ಆದರೆ ನನ್ನ ಮಗಳ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಕ್ಕೆ ಬಂದರೆ ನಾನು ಸುಮ್ಮನಿರಲ್ಲ ರೀ. ಚಪ್ಪಾಳೆ ಹೊಡೆಯೋಕ್ಕೂ 2 ಕೈ ಬೇಕು, ಚಿಟ್ಕಿ ಹೊಡೆಯೋಕ್ಕೂ 2 ಬೆರಳು ಬೇಕು. ಪ್ರೀತಿ ಮಾಡೋದ್ರಲ್ಲಿ, ನಿಶ್ಚಿತಾರ್ಥ ಮಾಡ್ಕೊಳ್ಳೋದ್ರಲ್ಲಿ ನನ್ನ ಮಗಳದ್ದು ಒಪ್ಪಳದೆ ತಪ್ಪಿಲ್ಲ. ಇಬ್ಬರದು ಸಮಪಾಲಿದೆ. ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಭಯನಾ? ನಿಮ್ಗೆ ಯಾಕ್ರಿ ಭಯ? ಇವತ್ತು ಇಡೀ ಫ್ಯಾಮಿಲಿ ನಿಮ್ಮ ಜೊತೆಗಿದೆ, ಜೊತೆಗೆ ನಾನು ಇದ್ದೀನಿ. ಹೆಚ್ಚು ಕಮ್ಮಿ Z+ ಸೆಕ್ಯೂರಿಟಿ ರೇಂಜು, 7 ಸುತ್ತಿನ ಕೋಟೆಗಳ ರಾಜ್ಕುಮಾರಿ ರೀ ನೀವು. ನಿಮ್ಗೆ ಯಾಕ್ರಿ ಭಯ? ನೀವು ಮಾತಲ್ಲೇ ಎಲ್ಲ ಮರೆಸ್ಬಿಡ್ತೀರಾ ಅಲ್ವಾ? ಬಾಯಿ ಇದ್ರೆ ತಾಯಿ ಇದ್ದಾಗೆ ಅಂತ ದೊಡ್ಡೋರು ಹೇಳಿದ್ದಾರೆ. ಮಾತಲ್ಲೇ ರೀ ಮಜಾ, ಮೌನ ಬೋರ್. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ಮಾತು ಮಿತಿ ಮೀರಿದ್ರೆ ಮಜಾ ಅಲ್ಲ, ಸಜ್ಜಾ ಆಗುತ್ತೆ. ಏನು ಮಾಡೋದ್ರಿ, ನಿಮ್ಮ ಮುಖ ನೋಡ್ತಿದ್ರೆ ಹಾರ್ಟಲ್ಲಿ ಪಟಾಕಿ ಸಿಡಿಯುತ್ತೆ, ಹೊಟ್ಟೆಲಿ ಚಿಟ್ಟೆ ಓಡಾಡುತ್ತೆ, ಮೈಂಡು ಎಣ್ಣೆ ಹೊಡೆದಂಗಾಗುತ್ತೆ, ನಾಲ್ಗೆಗೆ ಕಂಪ್ಲೀಟ್ ಫ್ರೀಡಮ್ ಸಿಕ್ಬಿಡುತ್ತೆ. ಈಗ ಯಾವುದ್ರ ಮೇಲೂ ಕಂಟ್ರೋಲ್ ಇಲ್ಲ ಅಂದಾಗ ಮನಸ್ಸಲ್ಲಿರೋದೆಲ್ಲ ಮಾತಾಗ್ಬಿಡುತ್ತೆ. ಪ್ಯಾರ್ ಕಾ ಸೈಡ್ ಎಫೆಕ್ಟು. ಇದರಲ್ಲಿ ನಂದೇನೂ ತಪ್ಪಿಲ್ಲ. ಸರಿ, ನಾನು ಹೀಗೆ ಹೋಗ್ತೀನಿ, ಆಗ ನಿಮಗೆಲ್ಲ ಕಂಟ್ರೋಲಿಗೆ ಬರುತ್ತೆ.
ಏನ್ರಿ ನೀವು ಮತ್ತೆ ಹೋಗೋ ಮಾತಾಡ್ತಿರಲ್ಲ? ಬಂದಾಗಿಂದ ಸರಿಯಾಗಿ ಕೈಗೆ ಸಿಕ್ಕಿಲ್ಲ. ನೀವು ವೆಕೇಷನಲ್ಲಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಂದಿದ್ದೀರಾ ಇಲ್ಲ ನಿಮ್ಮ ತಂಗಿದಿರ ಜೊತೆ ಆಟ ಆಡೋಕ್ಕೆ ಬಂದಿದ್ದೀರಾ? ವಿಕ್ಕಿಯವರೇ, ಅದು ಏನಾಯಿತು? ಈ ಕಾಸ್ಟ್ಯೂಮಲ್ಲಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ನೀವು ಯಾಕೆ ಯಾವಾಗಲೂ ಚೂಡಿದಾರ್ ಹಾಕಲ್ಲ? ದಿನ ಹಾಕಿದ್ದಿದ್ರೆ ನಿಮ್ಮ ಹತ್ರ ಈ ಮಾತು ಕೇಳಿಸ್ಕೊಳಕ್ಕೆ ಆಗ್ತಿರ್ಲಿಲ್ವಲ್ಲ, ಅದಕ್ಕೆ. ಪರವಾಗಿಲ್ಲ ರೀ, ನೀವು ಕೌಂಟ್ರ್ ಕೊಡ್ತೀರಾ. ಅಲ್ಲಿಗೆ ಇವತ್ತು ಸ್ಪೆಷಲ್ ಡೇ ಅನ್ನಂಗೆ ಆಯಿತು. ಒಂಥರ ಸ್ಪೆಷಲ್ ಡೇನೇ, ಆದರೆ ಯಾಕೆ ಕೇಳಿದ್ರಿ? ಸ್ಪೆಷಲ್ ಡೇ ಅಂದಮೇಲೆ ಅದನ್ನು ಸೆಲೆಬ್ರೇಟ್ ಮಾಡಬೇಕಲ್ವಾ? ಈಗ ಅದನ್ನೇ ಅಲ್ವಾ ಮಾಡ್ತಿರೋದು. ಇದಕ್ಕಿಂತ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ಬೋದಲ್ಲ? ಅರ್ಥ ಆಗಲಿಲ್ಲ. ಈಗ ಆಗತ್ತೆ. ಸಾಕು, ನನಗೆ ಉಪದೇಶ ಮಾಡೋ ಬದಲು ನಿನ್ನ ಮಗಳಿಗೆ ಮಾಡಬೇಕಿತ್ತು. ಹೇಳೋದನ್ನೆಲ್ಲ ಹೇಳಿನೇ ಬೆಳೆಸಿರೋದು. ಈಗ ಅವರು ಚಿಕ್ಕ ಮಕ್ಕಳಲ್ಲ. ನಾನು ನನ್ನ ಹೆಣ್ಮಕ್ಳನ್ನ ಮುದ್ದಾಗೇನು ಬೆಳೆಸಿದ್ದೀನಿ, ಆದರೆ ಅವರಲ್ಲಿ ವಿವೇಕ ಇದೆ. ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಆರ್ತಿ ಯಾವತ್ತು ತಲೆ ತಗ್ಸೋ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ ಅನ್ನೋ ನಂಬಿಕೆ ನನಗಿದೆ. ನಡೆದಿರೋದನ್ನ ನಡೆದಿರೋ ಥರನೇ ಒಪ್ಕೊಂಡು ಮುಂದಿನ ಮಾತುಕತೆ ಮಾಡ್ಕೊಳ್ಳೋದು ಒಳ್ಳೆಯದು. ನಾವು ಅದಕ್ಕೆ ತಯಾರಿದ್ದೀವಿ ಕೂಡ. ನೀವು ಅದನ್ನೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ನಾವುಗಳು ಒಪ್ಕೊಳ್ಳದೆ ಹೋದರೆ ನಿಮ್ಮ ಮಗ ಖುದ್ದಾಗಿ ಕರ್ಕೊಂಡು ಹೋಗಿ ಮದುವೆನೂ ಮಾಡಿಸ್ಬಿಡ್ತಾನೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ಹೆಂಡತಿ ಮಾತು ಸ್ವಲ್ಪ ಖಾರವಾಗೇ ಇರುತ್ತೆ. ದಯವಿಟ್ಟು ಮನಸ್ಸಿಗೂ ಹಾಕೋಬೇಡಿ. ನಮಗೂ ವಾದ ತರ್ಕ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ ಬೀಗ್ರೆ. ಆದರೆ ನಮ್ಮ ಮಕ್ಕಳ ಮೇಲೆ ನಮಗೆ ಅಗಾಧವಾದ ವಿಶ್ವಾಸ ಇದೆ. ಅವರು ದಾರಿ ತಪ್ಪಲ್ಲ ಅನ್ನೋ ದೊಡ್ಡ ನಂಬಿಕೆ ನಮ್ಮದು. ಅದನ್ನು ಯಾರಾದರೂ ಪ್ರಶ್ನಿಸಿದ್ರೆ ನಾನು ಸುಮ್ಮನೆ ಇರಬಹುದು, ಆದರೆ ಇವಳು ಸುಮ್ಮನೆ ಇರೋದಿಲ್ಲ. ನಾಡಿದ್ದು ಪೂಜೆ ಇದೆ, ದಯವಿಟ್ಟು ಎಲ್ಲರೂ ಬರಬೇಕು. ಖಂಡಿತ ಬರ್ತೀವಿ ಬಿಗ್ರೆ. ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆ ಮಾಡೋಣ. ನಾವೇನು ಬರ್ತೀವಿ. ಮನೆ ಜಂಜಾಟ ಎಲ್ಲ ಬಿಟ್ಟು ಎಂಜಾಯ್ ಮಾಡೋಣ ಅಂತ ಬಂದರೆ ನಿಂದೇನೇ ರಗಳೆ. ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ನೀವು ಎಂಜಾಯ್ ಮಾಡ್ತಿದ್ದೀರಾ ಅಜ್ಜಿ, ಆದರೆ ನಿಜವಾದ ವಿಷಯ ಗೊತ್ತಾದರೆ ಅದು ನೀವು ಹೇಗೆ ತಗೋತಿರೋ ಏನೋ. ಏನೇ ನಿಜವಾದ ವಿಚಾರ? ಅಮೂಲ್ಯ ಮತ್ತು ವೇದಾಂತ್ ಸಂಬಂಧದ ಬಗ್ಗೆ ಅಜ್ಜಿ. ಅದರಲ್ಲಿ ಏನು ನಿಜವಾದ ವಿಷಯ ಇದೆ? ಅವರಿಬ್ಬರನ್ನು ನೋಡಿದ್ರೆ ಗೊತ್ತಾಗಲ್ವಾ ಎಂಥ ಒಳ್ಳೆ ಜೋಡಿ ಅಂತ? ನೋಡಿದ್ರೆ ಗೊತ್ತಾಗಲ್ಲ ಅಂತಾನೆ ಈಗ ಸಪ್ರೇಟಾಗಿ ಕರ್ಕೊಂಬಂದು ಹೇಳ್ತಾ ಇರೋದು. ಅವರಿಬ್ರು ಲವ್ವರ್ಸು ಅಲ್ಲ, ಎಂಥದ್ದು ಅಲ್ಲ ಅಜ್ಜಿ. ಏನೇ ಹೇಳ್ತಿದ್ಯಾ? ಏನ್ ತಮಾಷೆ ಮಾಡ್ತಿದ್ಯಾ? ಅದಕ್ಕೆ ಹೇಳಿದ್ದಜ್ಜಿ, ನಾನು ಹೇಳಿದ್ರೆ ಅದು ನೀವು ಹೇಗೆ ತಗೊಳ್ತೀರೇನೋ ಅಂತ. ಆಕ್ಚುಲಿ ಅವರಿಬ್ರು ಲವ್ವರ್ಸೇ ಅಲ್ಲ, ಜೋಡಿನೂ ಅಲ್ಲ, ಸುಮ್ಮನೆ ಡ್ರಾಮಾ ಮಾಡ್ತಿದ್ದಾರೆ. ಸಾಕು ಸುಮ್ಮನೆ ಚಾಡಿ ಹೇಳಕ್ ಬರಬೇಡ. ಅವ್ರ್ಯಾಕೆ ಡ್ರಾಮಾ ಮಾಡ್ತಾರೆ? ನಿಮ್ಮನ್ನ ಮೆಚ್ಚೋಕಜ್ಜಿ. ವೇದಾಂತ್ ಮದುವೆ ಆಗದೆ ವಿಕ್ಕಿ ಮದುವೆ ಆಗಲ್ಲ ಅನ್ನೋ ಕಾರಣಕ್ಕೆ ಅವರಿಬ್ರು ಲವ್ವರ್ಸ್ ತರ ಡ್ರಾಮಾ ಮಾಡ್ತಿದ್ದಾರೆ. ನಿಮ್ಮನ್ನ ಯಾಮಾರಿಸ್ತಿದ್ದಾರೆ. ನನ್ನನ್ನೇನ್ ದಡ್ಡಿ ಅನ್ಕೊಂಡ್ಯಾ? ನಾನು ಹಾಗೆಲ್ಲ ಯಾಮಾರಲ್ಲ. ಸೂಕ್ಷ್ಮವಾಗಿ ಅವರಿಬ್ಬರನ್ನ ಅಬ್ಸರ್ವ್ ಮಾಡಿದ್ದೀನಿ. ಆದ್ರೆ ನನಗೆ ಅವರಿಬ್ಬರಲ್ಲಿ ಏನೂ ಕೊರತೆ ಕಾಣಿಸ್ಲಿಲ್ಲ. ಅವರಿಬ್ರು ನಿಜವಾಗ್ಲೂ ಪ್ರೀತಿಸ್ತಿದ್ದಾರೆ.
ಸುಮ್ಮನೆ ನೀನು ಹುಚ್ಚುಚ್ಚಾಗಿ ಮಾತಾಡಬೇಡ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದಾರೆ ಅಂದ್ರೆ ನಿಮಗೂ ಅದು ಅರ್ಥ ಆಗ್ತಾ ಇಲ್ಲ. ನೋಡಿ ಸರಿಕಾ, ಸುಮ್ಮನೆ ಕೆಟ್ಟ ಬುದ್ಧಿ ಉಪಯೋಗಿಸಿದ್ರೆ ನಾನು ಸುಮ್ಮನೆ ಇರಲ್ಲ. ಅಯ್ಯೋ ಅಜ್ಜಿ, ನನ್ ಪ್ರೂಫ್ ಇಲ್ದೆ ಯಾವತ್ತೂ ಏನೂ ಮಾತಾಡಲ್ಲ. ಇವಾಗ ನೀವೇ ಹೇಳಿ, ಒಬ್ಬ ಹುಡುಗನ್ ಪ್ರೀತಿಸಿರೋ ಹುಡುಗಿ ಇನ್ನೊಂದು ಹುಡುಗನ ಜೊತೆ ಅಲ್ಲೇ ಹೊಡಿತಾಳ? ಅಂದ್ರೆ ಈಗ ಅಮೂಲ್ಯ ಆ ತರ ಹುಡುಗಿ ಅಂತಲ್ಲ ನೀನು ಹೇಳ್ತಾ ಇರೋದು? ಬರೀ ಹೇಳೋದಲ್ಲ ಅಜ್ಜಿ, ವಿತ್ ಪ್ರೂಫ್ ತೋರಿಸ್ತೀನಿ. ಅವ್ಳು ಸರಿ ಇಲ್ಲ. ಆಗ್ತೇನೆ ನೋಡಿ ಬಾಯಿ ಮೇಲೆ. ಆ ಹುಡುಗಿ ಬಗ್ಗೆ ಹಾಗೆಲ್ಲ ಕೆಟ್ಟದಾಗಿ ಮಾತಾಡಬೇಡ. ಅಜ್ಜಿ, ಸಿಕ್ಕಾಕೊಳ್ಳೋವರೆಗೂ ಎಲ್ಲಾರು ಒಳ್ಳೆಯವ್ರೆ. ಬನ್ನಿ, ಅವ್ರೆಂತವ್ರಂತ ನಿಮ್ ಕಣ್ಣಾರೆ ನೋಡೋರಂತೆ ತೋರಿಸ್ತೀನಿ. ಅದೇಕೆ ದೆವ್ವ ಬಡ್ದಂಗೆ ನೋಡ್ತಿದ್ಯಾ? ಇಲ್ಲ ಅಜ್ಜಿ, ಅದು ಆಕ್ಚುಲಿ ಸಾಕು ಸುದ್ದಿ ಇರು. ನನಗೂ ಅವರಿಬ್ಬರ ಬಗ್ಗೆ ಅನುಮಾನ ಆಯಿತು. ಪಿಕ್ನಿಕ್ಗೆ ಬಂದಮೇಲೆ ಪಕ್ಕ ಆಯಿತು ಅವ್ರದ್ದು ನಿಜವಾದ ಪ್ರೀತಿ ಅಂತ. ಅಯ್ಯೋ ಹಾಗಲ್ಲ ಅಜ್ಜಿ. ಏನು ಹಾಗಲ್ಲ ಅಂತೀಯ? ಆಟದಲ್ಲಿ ವೇದ ಅಂತ ಅವಳಿಗೆ ಚೆಂಡು ಹೊಡಿದೆ, ಸೋತಿದ್ದನ್ನ ನೋಡಿದ ಮೇಲೂ ಇನ್ನೂ ಅನುಮಾನನ? ಅವನ ಪ್ರೀತಿ ಇಲ್ದಿದ್ರೆ ಹಾಗೆಲ್ಲ ಮಾಡ್ತಿದ್ದ? ಸುಮ್ಮನೆ ಬೇಡದೆ ಇರೋದನ್ನೆಲ್ಲ ಯೋಚನೆ ಮಾಡೋದನ್ನ ಬಿಡು. ನಾನು ನಿಶಾಂತ್ ಜೊತೆ ಮಾತಾಡ್ತಿರುವಾಗ ಅಜ್ಜಿ ಬರ್ತಾ ಇರೋದನ್ನ ಹೇಗೆ ಗಮನಿಸ್ತೆ? ಸಾರಿಕಾ ಅಜ್ಜಿನ ಕರ್ಕೊಂಡ್ಬರ್ತಿರೋದನ್ನ ನಾನು ಅಬ್ಸರ್ವ್ ಮಾಡಿದೆ. ಅವಳು ಮೊದಲೇ ಲೂಸ್. ಸುಮ್ಮನೆ ಯಾಕೆ ರಗಳಿ ಅಂತ ನಾನೇ ನಿಶಾನ್ನ ಕಳಿಸ್ತೀನಿ. ಪರವಾಗಿಲ್ಲ, ಇಮಿಡಿಯೇಟ್ ಆಗಿ ಕ್ಯಾರೆಕ್ಟರ್ಗೆ ಬರ್ತೀಯಾ. ನೀನು ಟ್ಯಾಲೆಂಟೆಡ್. ಆದರೆ ನಿಂತರ ಕ್ಯಾರೆಕ್ಟರ್ ಮುಗಿದ್ಮೇಲೆ ಅದರೊಳಗೆ ಇರೋದಿಲ್ಲ. ಅಂದ್ರೆ ಒಂಟಿ ಸೂರ್ಪನಕಿಯೇ ಪ್ರೀತಿ ಪಾತಕಿಯೇ ತುಂಬ ಸಾಕು ಸಖಿಯೇ. ನಾನಾಗ್ ನಾನೇ ಬೀಳ್ಲಿಲ್ಲ ಅಂಜು, ಇವರೇ ತಳ್ಳಿದ್ದು. ಇಬ್ರು ಹಾಗೆ ಲೆವೆಲ್ ಬಿದ್ದೋದ್ವಿ. ಸರಿ ಅಂಜು, ನೀನು ಹೋಗು, ಎಂಜಾಯ್ ಮಾಡು. ಇಲ್ಲಪ್ಪ, ನಂಗೆ ಭಯ ಆಗುತ್ತೆ. ಅಯ್ಯೋ ಏನು ಆಗಲ್ಲ, ಹೋಗಮ್ಮ. ಅವಳಿಗಷ್ಟೆಲ್ಲ ಹೇಳೋಳು, ನೀನೇ ಹೋಗ್ಬೋದಲ್ಲ. ಚಿಕ್ಕ ಹುಡುಗಿ ಪಾಪ ಎಂಜಾಯ್ ಮಾಡ್ಲಿ ಅಂತ ಹೇಳಿದೆ. ಇವಾಗ ನಾನು ಇಲ್ದಿದ್ರೆ ಏನು ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ಮ?
ಅಂತ ನೀವು ಬಂದ್ರಿ. ಇನ್ವಿಟೇಷನ್ ಬೇರೆ ಸಿಕ್ತು, ಇಡೀ ಬಾಡಿನೇ ನೆನಾಕ್ಬಿಡೋಣ. ಕರ್ಕೊಂಡ್ ಬಾ, ಇಲ್ಲಿ ಸಕ್ಕದಾಗಿದೆ. No, you guys have fun. ಅವನಿಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ? ಪಿಕ್ನಿಕ್ ಬಂದಿರಲ್ಲ ಅದ್ಯಾ, ಇವಾಗ್ಲೂ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅನ್ನೋದಲ್ಲ, ಇಷ್ಟ ಪಡ್ಬೇಕು. ಅವನು ಇಲ್ಲಿವರೆಗೆ ಬಂದಿರೋದೇ ಹೆಚ್ಚು. ಶವರಲ್ಲಿ ನೀರು ಇಳ್ಕೊಳಕ್ಕೂ ಇಡೀ ಬಾಡಿನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೆನ್ಸಕ್ಕೂ ಮಜಾನೇ ಬೇರೆ ಇದೆ. ಬನ್ನಿ ಮಜಾ ಮಾಡಿ. ಬಾಸ್, ಆಕ್ಚುಲಿ ಶ್ರೀಕಾಂತ, ಸುಮ್ಮನೆ ಇದ್ರೆ ಸರಿ, ಇಲ್ಲ ರೆಸಾರ್ಟ್ ಇಂದ ಆಚೆ ಕಳಿಸ್ಬೇಕಾಗತ್ತೆ. ಥತ್ತೇರಿಕೆ, ನನ್ನ ಆಸೆಗೂ ಕಲ್ಲಾಕ್ಬಿಟ್ಟ. ನಾನು ಒಬ್ಳೆ ಹಾರಿ ಇವನು ಇಲ್ಲೇ ಇದ್ರೆ ಅಜ್ಜಿ ಅದನ್ನು ನೋಡಿ ಅದ್ರ ಬಗ್ಗೆನೂ ಅನುಮಾನ ಪಟ್ಟರೆ ಕಷ್ಟ. ಈ ಲವ್ವಲ್ಲಿ ಮಜಾನೇ ಇಲ್ಲಪ್ಪ. ಅಲ್ಲ, ಸ್ವಾತಂತ್ರ್ಯನೇ ಇಲ್ಲ ಅಂತೀನಿ. ತುಂಬಾ ಮಜವಾಗಿದೆ. ಈ ತರ ಆಟ ಮತ್ತೆ ಸಿಗಲ್ಲ. ಪರವಾಗಿಲ್ಲ, ನೀವು ಎಂಜಾಯ್ ಮಾಡಿ. ಅಯ್ಯೋ ಬಾ ಅಮ್ಮೋ, ಚೆನ್ನಾಗಿರುತ್ತೆ. ಪರವಾಗಿಲ್ಲ ಅಕ್ಕ. ಗಂಡ ಹೆಂಡತಿಗೆ ಬರೆದಿರೋ ಕತೆ ಅಂತೆ. ಅದೇನು ಬರೆದಿದ್ದಾನೋ ನೋಡೇ ಬಿಡೋಣ. ಮಡದಿ ನೀ ತಿರುಗಿ ನಲ್ಲೆಯಾಗು, ಮತ್ತೆ ಮಧುಚಂದ್ರ ಕರೆದಂತಿದೆ. ನವಿರು ನಲುಮೆ ನೆನಪಾದಂತೆ ಮತ್ತದೇ ಮಳೆ ಸುರಿದಂತಿದೆ. ಕೀಟಲೆಗೆ ಕೆನ್ನೆ ಚಿವುಟುವುದಿಲ್ಲ, ಕಿವಿಯಲ್ಲಿ ಗಾಳಿ ಊದುವುದಿಲ್ಲ. ಮೂಗ ತುದಿಯನ್ನೊಮ್ಮೆ ಗಟ್ಟಿ ಹಿಡಿದು ಬಿಟ್ಟಾಗ ಸರದಿಯಲ್ಲಿ ಸೀನುವುದಿಲ್ಲ. ಏನೆಲ್ಲ ಮಾಡುವುದಿಲ್ಲ ನೀನು, ಹೆಂಡತಿಯ ಸೀರೆಯುಟ್ಟು ಹುಡುಗಾಟ ಮರೆತಂತಿದೆ ನೀನು, ಕೇವಲ ಕಾಳಜಿಯ ಹೆಸರನ್ನಿಟ್ಟು. ಹುಡುಗರಿಗೆ ಇಂಥ ಎಡವಟ್ಟಾಸೆಗಳೆಲ್ಲ ಬರುತ್ತಾ? ಆದರೂ ಚೆನ್ನಾಗಿದೆ. ಥ್ಯಾಂಕ್ಸ್. ಆ್ಯಕ್ಚುಲಿ ಚಳಿ ಆಗ್ತಿತ್ತು. ಗೊತ್ತು. ಚೀರ್ಸ್.